ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ತೀರ್ಥ ಪ್ರಸಾದ್ ಕೆ, ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಕಾಮರ್ಸ್. ಇವತ್ತು ನಾವು ಮಾರ್ಜಿನಲ್ ಕಾಸ್ಟಿಂಗ್ ಚಾಪ್ಟರ್ ಅಲ್ಲಿ ಬ್ರೇಕ್ ಇವನ್ ಅನಾಲಿಸಿಸ್ ಮೇಲೆ ಒಂದಷ್ಟು ಪ್ರಾಬ್ಲಮ್ಸ್ ಅನ್ನು ನೋಡ್ತಾ ಇದ್ದೀವಿ. ಸೊ ಒಂದಷ್ಟು 6 ಮಾರ್ಕ್ಸ್ ಪ್ರಾಬ್ಲಮ್ಸ್ ಅನ್ನ ಕವರ್ ಮಾಡೋಣ. ಬ್ರೇಕ್ ಇವನ್ ಪಾಯಿಂಟ್ ಮತ್ತೆ ಮಾರ್ಜಿನ್ ಆಫ್ ಸೇಫ್ಟಿ ಕೇಳಿದ್ರೆ ಕೆಲವೊಂದು ಫಾರ್ಮುಲಾಸ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ಅದನ್ನ ಲಾಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಸೊ ಬ್ರೇಕ್ ಇವನ್ ಸೇಲ್ಸ್, ಮಾರ್ಜಿನ್ ಆಫ್ ಸೇಫ್ಟಿ ಇದನ್ನೆಲ್ಲ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳಿದ್ದೆ. ಸೊ ಅದನ್ನ ಇಲ್ಲಿ ಅಪ್ಲೈ ಮಾಡೋದು. ಸೊ ಒಂದಷ್ಟು ಡೇಟಾ ಕೊಟ್ಟಿದ್ದಾರೆ: ಬಡ್ಜೆಟೆಡ್ ಔಟ್ಪುಟ್, ಫಿಕ್ಸ್ಡ್ ಎಕ್ಸ್ಪೆನ್ಸಸ್, ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್, ವೇರಿಯಬಲ್ ಎಕ್ಸ್ಪೆನ್ಸಸ್ ಪರ್ ಯೂನಿಟ್ ಇಷ್ಟು ಕೊಟ್ಟಿದ್ದಾರೆ. ಸೊ ಇದನ್ನ ಯೂಸ್ ಮಾಡಿಕೊಂಡು ನೀವು ಬ್ರೇಕ್ ಇವನ್ ಪಾಯಿಂಟ್ ಮತ್ತೆ ಮಾರ್ಜಿನ್ ಆಫ್ ಸೇಫ್ಟಿ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ತುಂಬಾ ಸಿಂಪಲ್ ಇದೆ, ಬನ್ನಿ. ಸೊ ಈಗ ಫಸ್ಟ್ ನಾವು ಒಂದು ಅನಾಲಿಸಿಸ್ ಮಾಡಬೇಕಾಗತ್ತೆ. ಈಗ ಬಡ್ಜೆಟೆಡ್ ಔಟ್ಪುಟ್ 80,000 ಯೂನಿಟ್ಸ್ ಅಂತ ಕೊಟ್ಟಿದ್ದಾರೆ ಕ್ವೆಶ್ಚನ್ ಅಲ್ಲಿ. 80,000 ಯೂನಿಟ್ಸ್ ಇದೆ. ಸೊ ಅದನ್ನ ಹೆಡಿಂಗ್ ಆಗಿ ಬರ್ಕೊಳ್ಳಿ: ಬಡ್ಜೆಟೆಡ್ ಔಟ್ಪುಟ್ 80,000 ಯೂನಿಟ್ಸ್. ಸೊ ಆ 80,000 ಯೂನಿಟ್ಸ್ ಗೆ ಒಂದು ಚಿಕ್ಕದಾಗಿ ಕಾಸ್ಟ್ ಶೀಟ್ ಅನ್ನ ಮಾಡೋಣ. ಸೊ ಪರ್ ಯೂನಿಟ್ ಎಷ್ಟು ಬರುತ್ತೆ ಮತ್ತೆ ಟೋಟಲ್ ಎಷ್ಟು ಬರುತ್ತೆ 80,000 ಯೂನಿಟ್ಸ್ಗೆ ಟೋಟಲ್. ಪರ್ ಯೂನಿಟ್ ಆದ್ರೆ ಎಷ್ಟಾಗುತ್ತೆ? ಸೊ ಸೇಲ್ಸ್ ಇಂದ ಶುರು ಮಾಡ್ತೀವಿ. ಸೊ ಸೆಲ್ಲಿಂಗ್ ಪ್ರೈಸ್ ಎಷ್ಟಿದೆ? 20 ರೂಪೀಸ್ ಇದೆ. ಸೊ 20 ರೂಪೀಸ್ ಇಂಟು 80,000 ಯೂನಿಟ್ಸ್ ಎಷ್ಟಾಗುತ್ತೆ? 16 ಲ್ಯಾಕ್ ಆಗುತ್ತೆ. 20 ರೂಪೀಸ್ ಇಂಟು 80,000 ಯೂನಿಟ್ಸ್ 16 ಲ್ಯಾಕ್ ಆಗುತ್ತೆ. ಪರ್ ಯೂನಿಟ್ 20 ರೂಪೀಸ್ ಸೆಲ್ಲಿಂಗ್ ಪ್ರೈಸ್. ವೇರಿಯಬಲ್ ಕಾಸ್ಟ್, ಸೊ ವೇರಿಯಬಲ್ ಕಾಸ್ಟ್ ಕೊಟ್ಟಿದ್ದಾರೆ 10 ರೂಪೀಸ್ ಪರ್ ಯೂನಿಟ್. ಸೊ ಪರ್ ಯೂನಿಟ್ 10 ರೂಪೀಸ್ ಇರುತ್ತೆ. 80,000 ಯೂನಿಟ್ಸ್ ಎಷ್ಟಾಗುತ್ತೆ? 80,000 ಯೂನಿಟ್ಸ್ ಇಂಟು 10, ಸೊ 8 ಲ್ಯಾಕ್ ಆಗುತ್ತೆ. 8 ಲ್ಯಾಕ್ ರೂಪೀಸ್. ಸೊ ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಈಸ್ ಕಾಂಟ್ರಿಬ್ಯೂಷನ್ ಅಲ್ವಾ? ಕಾಂಟ್ರಿಬ್ಯೂಷನ್ ಅಂದ್ರೆ ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್. ಸೊ ಅದು ಪರ್ ಯೂನಿಟ್ ಆದ್ರೆ 10 ರೂಪೀಸ್ ಆಗುತ್ತೆ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್. ಟೋಟಲ್ ತಗೊಂಡ್ರೆ ಮೇಲಿಂದ ಮೈನಸ್ ಮಾಡಿ, 16 ಲ್ಯಾಕ್ ಮೈನಸ್ 8 ಲ್ಯಾಕ್, 8 ಲ್ಯಾಕ್ ಆಗುತ್ತೆ. ಸೊ 8 ಲ್ಯಾಕ್ ಇಸ್ ದ ಟೋಟಲ್ ಕಾಂಟ್ರಿಬ್ಯೂಷನ್. ನೆಕ್ಸ್ಟ್ ಫಿಕ್ಸ್ಡ್ ಕಾಸ್ಟ್ ಮೈನಸ್ ಮಾಡಬೇಕು, ಪ್ರಾಫಿಟ್ ಫೈಂಡ್ ಔಟ್ ಮಾಡಬೇಕು ಅಂದ್ರೆ. ಸೊ ಫಿಕ್ಸ್ಡ್ ಕಾಸ್ಟ್ ಪರ್ ಯೂನಿಟ್ ಏನು ಬೇಕಾಗಲ್ಲ. ಸೊ ಟೋಟಲ್ ಮಾತ್ರ ತಗೊಳ್ಳಿ, 4 ಲ್ಯಾಕ್. ಸೊ ಫಿಕ್ಸ್ಡ್ ಎಕ್ಸ್ಪೆನ್ಸಸ್ ಇಲ್ಲಿ ಕೊಟ್ಟಿದ್ದಾರೆ ಕ್ವೆಶ್ಚನ್ ಅಲ್ಲಿ 4 ಲ್ಯಾಕ್. ಸೊ ಅದನ್ನೇ ತಗೊಳ್ಳಿ. ಸೊ ಕಾಂಟ್ರಿಬ್ಯೂಷನ್ ಇಂದ ಮೈನಸ್ ಮಾಡಿ, 8 ಲ್ಯಾಕ್ ಮೈನಸ್ 4 ಲ್ಯಾಕ್, 4 ಲ್ಯಾಕ್ ಇಸ್ ದ ಪ್ರಾಫಿಟ್. ಇಲ್ಲಿ ಫಿಕ್ಸ್ಡ್ ಕಾಸ್ಟ್ ಕೂಡ ಪರ್ ಯೂನಿಟ್ ಸುಮ್ಮನೆ ಬರೀಬಹುದು, ಏನ್ ಪ್ರಾಬ್ಲಮ್ ಆಗಲ್ಲ. ಈಗ 80,000 ಯೂನಿಟ್ಸ್ಗೆ ಫಿಕ್ಸ್ಡ್ ಕಾಸ್ಟ್ 4 ಲ್ಯಾಕ್ ಆಗುತ್ತೆ ಅಂದ್ರೆ ಒಂದು ಯೂನಿಟ್ಗೆ ಎಷ್ಟಾಗುತ್ತೆ? 80,000 ಯೂನಿಟ್ಸ್ಗೆ 4 ಲ್ಯಾಕ್ ಫಿಕ್ಸ್ಡ್ ಕಾಸ್ಟ್ ಆಗುತ್ತೆ ಅಂದ್ರೆ ಡಿವೈಡ್ ಮಾಡಿ. 4 ಲ್ಯಾಕ್ ಡಿವೈಡೆಡ್ ಬೈ 80,000, 4 ಲ್ಯಾಕ್ ಡಿವೈಡೆಡ್ ಬೈ 80,000 ಕ್ಯಾಲ್ಕುಲೇಟರ್ ಅಲ್ಲಿ ಮಾಡೋಣ. 4 ಲ್ಯಾಕ್ divided by 80,000 units. So per unit 5 rupees ಬೀಳುತ್ತೆ ಫಿಕ್ಸ್ಡ್ ಕಾಸ್ಟ್. ಫಿಕ್ಸ್ಡ್ ಕಾಸ್ಟ್ ಪರ್ ಯೂನಿಟ್ ಈಸ್ 5 ರೂಪೀಸ್. ಆದ್ರೆ ಅದನ್ನ ಏನು ನಾವಿಲ್ಲಿ ಸಿಗ್ನಿಫಿಕೆಂಟ್ ಅಂತ ತಗೊಳ್ಳೋದಿಲ್ಲ. ಸೊ ಅದರಿಂದ ಅದನ್ನೇನು ಬರಿಬೇಕಾಗಿಲ್ಲ ಇಲ್ಲಿ, ಯಾಕೆಂದ್ರೆ ಫಾರ್ಮುಲಾದಲ್ಲಿ ಎಲ್ಲೂ ಫಿಕ್ಸ್ಡ್ ಕಾಸ್ಟ್ ಪರ್ ಯೂನಿಟ್ ಅಂತ ಬರೋದಿಲ್ಲ. ಸೊ ಅದರಿಂದ ಅದನ್ನ ತಗೊಳ್ಳೋದಿಲ್ಲ. ಸೊ ಈಗ ಬ್ರೇಕ್ ಇವನ್ ಪಾಯಿಂಟ್ ಅನ್ನ ಫೈಂಡ್ ಔಟ್ ಮಾಡೋಣ. ಸೊ ಬ್ರೇಕ್ ಇವನ್ ಪಾಯಿಂಟ್ಗೆ ಇರುವಂತ ಮೇನ್ ಫಾರ್ಮುಲಾ ಇದು: ಫಿಕ್ಸ್ಡ್ ಕಾಸ್ಟ್ ಇಂಟು ಸೇಲ್ಸ್ ಬೈ ಕಾಂಟ್ರಿಬ್ಯೂಷನ್. ಸೊ ಇದು ರುಪೀಸ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡೋದು, ಇನ್ ಟರ್ಮ್ಸ್ ಆಫ್ ಅಮೌಂಟ್ ರುಪೀಸ್.
ಇದಕ್ಕೆ ಒಂದು ಅನಾಲಿಸಿಸ್ ಇದೆ, ಅದನ್ನ ನಾನು PPT ಸ್ಲೈಡ್ ಅಲ್ಲಿ ತೋರಿಸ್ತೀನಿ. ಇಲ್ಲಿ ನೋಡಿ, ಇದು ಬೇಸಿಕ್ ಫಾರ್ಮುಲಾ ಇದೆಯಲ್ಲ, ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ PV ರೇಷಿಯೋ. ಇದೇ ಬೇಸಿಕ್ ಫಾರ್ಮುಲಾ ಬ್ರೇಕ್ ಇವನ್ ಪಾಯಿಂಟ್ಗೆ ಇನ್ ಟರ್ಮ್ಸ್ ಆಫ್ ರುಪೀಸ್ ಕ್ಯಾಲ್ಕುಲೇಟ್ ಮಾಡೋದಾದ್ರೆ ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ PV ರೇಷಿಯೋ. ಸೊ PV ರೇಷಿಯೋ ಅಂದ್ರೆ ಪ್ರಾಫಿಟ್ ವಾಲ್ಯೂಮ್ ರೇಷಿಯೋ ಅಂತ. ಸೊ ಪ್ರಾಫಿಟ್ ಅಂದ್ರೆ ಕಾಂಟ್ರಿಬ್ಯೂಷನ್, ವಾಲ್ಯೂಮ್ ಅಂದ್ರೆ ಸೇಲ್ಸ್ ವಾಲ್ಯೂಮ್. ಸೊ ಇದು ಕೂಡ ರುಪೀಸ್ ಅಲ್ಲೇ ಇರಬೇಕು. ಕಾಂಟ್ರಿಬ್ಯೂಷನ್ ಇನ್ ರುಪೀಸ್, ಸೇಲ್ಸ್ ಇನ್ ರುಪೀಸ್. ಅದು ಪರ್ ಯೂನಿಟ್ ಆದ್ರೂ ಆಯ್ತು, ಟೋಟಲ್ ಅಲ್ಲಾದ್ರೂ ಆಯ್ತು. ಕಾಂಟ್ರಿಬ್ಯೂಷನ್ ಏನಾದ್ರೂ ಪರ್ ಯೂನಿಟ್ ಇದ್ರೆ ಸೇಲ್ಸ್ ಪರ್ ಯೂನಿಟ್ ಇರಬೇಕು. ಅಥವಾ ಕಾಂಟ್ರಿಬ್ಯೂಷನ್ ಏನಾದ್ರು ಟೋಟಲ್ ಅಲ್ಲಿ ಇದ್ರೆ ಅಂದ್ರೆ 80,000 ಯೂನಿಟ್ಸ್ಗೆ ಟೋಟಲ್, ಸೇಲ್ಸ್ ಕೂಡ ಟೋಟಲ್ ಅಲ್ಲೇ ಇರಬೇಕು. ಎರಡು ಹೊಂದಿಕೆ ಆಗ್ಬೇಕು, ಮ್ಯಾಚ್ ಆಗ್ಬೇಕು. ಒಂದು ಪರ್ ಯೂನಿಟ್ ಅಲ್ಲಿ ಇರೋದು ಇನ್ನೊಂದು ಟೋಟಲ್ ಇರೋದು ಸರಿ ಹೋಗೋದಿಲ್ಲ. ಒಟ್ಟಲ್ಲಿ ಆ ರೇಷಿಯೋ ಬೇಕು ನಮ್ಗೆ. ಕಾಂಟ್ರಿಬ್ಯೂಷನ್ ಬೈ ಸೇಲ್ಸ್ ಇದೆಯಲ್ಲ, ಆ ರೇಷಿಯೋ ಬೇಕು ನಮ್ಗೆ. ಸೊ ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ದಟ್ ರೇಷಿಯೋ, ಕಾಂಟ್ರಿಬ್ಯೂಷನ್ ಬೈ ಸೇಲ್ಸ್. ಪ್ರಾಫಿಟ್ ವಾಲ್ಯೂಮ್ ರೇಷಿಯೋ. ಪ್ರಾಫಿಟ್ ಅಂದ್ರೆ ಕಾಂಟ್ರಿಬ್ಯೂಷನ್, ವಾಲ್ಯೂಮ್ ಅಂದ್ರೆ ಸೇಲ್ಸ್ ವಾಲ್ಯೂಮ್. ಎರಡು ಕೂಡ ಒಂದೇ ರೀತಿನಲ್ಲಿ ಇರಬೇಕು. ಎರಡು ಪರ್ ಯೂನಿಟ್ ಇರಬೇಕು, ಇಲ್ಲ ಎರಡೂ ಟೋಟಲ್ ಅಲ್ಲಿ ಇರಬೇಕು. ಎರಡು ಮ್ಯಾಚ್ ಆಗಬೇಕು. ಸೊ ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಕಾಂಟ್ರಿಬ್ಯೂಷನ್ ಬೈ ಸೇಲ್ಸ್. ಸೊ ಇದನ್ನ ಹೇಗೆ ಮತ್ತೆ ರೀರೈಟ್ ಮಾಡೋದು? ಈ ರೀತಿ ಆಗುತ್ತೆ, ಫಿಕ್ಸ್ಡ್ ಕಾಸ್ಟ್ ಇಂಟು ಸೇಲ್ಸ್ ಬೈ ಕಾಂಟ್ರಿಬ್ಯೂಷನ್. ಸೇಲ್ಸ್ ಬೈ ಕಾಂಟ್ರಿಬ್ಯೂಷನ್. ಸೊ ಇದನ್ನೇನಾದ್ರೂ ನೀವು ಇಲ್ಲಿ ತರಬೇಕು ಅಂದ್ರೆ, ಮೇಲಕ್ಕೆ ತರಬೇಕು ಅಂತಿದ್ರೆ ಅದನ್ನ ಮಲ್ಟಿಪ್ಲೈ ಮಾಡಬೇಕು, ಮತ್ತೆ ಅದನ್ನ ರೆಸಿಪ್ರೋಕಲ್ ಮಾಡಬೇಕು. ರೆಸಿಪ್ರೋಕಲ್ ಅಂದ್ರೆ ಉಲ್ಟಾ ಮಾಡೋದು. ಮೇಲಿರೋದನ್ನ ಕೆಳಗೆ ಹಾಕೋದು, ಕೆಳಗಿರೋದನ್ನ ಮೇಲೆ ಹಾಕೋದು. ನ್ಯೂಮರೇಟರ್ನ ಡಿನಾಮಿನೇಟರ್ ಮಾಡೋದು, ಡಿನಾಮಿನೇಟರ್ನ ನ್ಯೂಮರೇಟರ್ ಮಾಡೋದು, ಹೀಗೆ. ಇಲ್ಲಿ ಕಾಂಟ್ರಿಬ್ಯೂಷನ್ ಬೈ ಸೇಲ್ಸ್ ಇದೆ, ಅದನ್ನ ಸೇಲ್ಸ್ ಬೈ ಕಾಂಟ್ರಿಬ್ಯೂಷನ್ ಮಾಡಬೇಕು, ಮತ್ತೆ ಮಲ್ಟಿಪ್ಲೈ ಮಾಡಬೇಕು ಫಿಕ್ಸ್ಡ್ ಕಾಸ್ಟ್. ಸೊ ಈ ರೇಷಿಯೋ ಏನಿದೆ ಕಾಂಟ್ರಿಬ್ಯೂಷನ್ ಬೈ ಸೇಲ್ಸ್, ಅದನ್ನ ಇಲ್ಲಿಗೆ ತರ್ತಾ ಇದೀವಿ. ಆಗ ಮಲ್ಟಿಪ್ಲೈ ಮಾಡ್ತೀವಿ, ಮತ್ತೆ ಅದನ್ನ ರೆಸಿಪ್ರೋಕಲ್ ಮಾಡ್ತೀವಿ. ಒಂದು ಸಣ್ಣ ಎಕ್ಸಾಂಪಲ್ ತಗೊಳ್ಳೋಣ. ಈಗ ಇದನ್ನ ನಂಬರ್ಸಿಗೆ ಅಪ್ಲೈ ಮಾಡೋಣ, ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಇಲ್ಲಿ 10 ಡಿವೈಡೆಡ್ ಬೈ 1/2 ಇದೆ. 10 ಡಿವೈಡೆಡ್ ಬೈ 1/2. ಸೊ ಇದನ್ನ ವ್ಯಾಲ್ಯೂ ಕಂಡುಹಿಡಬೇಕಂದ್ರೆ ನಾವು 10 ಇಂಟು 2/1 ಮಾಡ್ತೀವಿ. 1/2ನೇ ಮಲ್ಟಿಪ್ಲೈ ಮಾಡಲ್ಲ, ಇಂಟು 2/1 ಮಾಡ್ತೀವಿ. ಸೊ ಆಗ ಎಷ್ಟಾಗುತ್ತೆ ಆನ್ಸರು? 10 ಇಂಟು 2 ಡಿವೈಡೆಡ್ ಬೈ 1 ಅಂದ್ರೆ 20 ಆಗುತ್ತೆ. ವೆರಿಫೈ ಮಾಡಬೇಕು ಅಂದ್ರೆ 10 ಡಿವೈಡೆಡ್ ಬೈ ಹಾಫ್ ಅಲ್ವಾ? ಹಾಫ್ ಅಂದ್ರೆ 0.5. 1 ಡಿವೈಡೆಡ್ ಬೈ 2 is 0.5. ಸೊ 10 ಡಿವೈಡೆಡ್ ಬೈ 0.5 is 20. ಮಾಡಿ ನೋಡಿ, ಇದು 20ನೇ ಬರುತ್ತೆ ಈ ತರ ಮಾಡಿದ್ರು ಅಲ್ವಾ? ಸೊ ಈ ರೀತಿ ಇದ್ದಾಗ, ಕೆಳಗಡೆ ಒಂದು ಫ್ರಾಕ್ಷನ್ ಇದ್ದಾಗ ಅದನ್ನ ಮಲ್ಟಿಪ್ಲೈ ಮಾಡಿ ಅದನ್ನ ರೆಸಿಪ್ರೋಕಲ್ ಮಾಡಬೇಕು, ಉಲ್ಟಾ ಮಾಡಬೇಕು. 1/2 ಇರೋದನ್ನ 2/1 ಮಾಡಬೇಕು, ಹೀಗೆ. ಸೊ ಆ ತರ ಮಾಡಿದಾಗ ನಮ್ಗೆ ಸುಲಭವಾಗಿ ಆನ್ಸರ್ ಸಿಗುತ್ತೆ. ಸೊ ಇಲ್ಲೂ ಹಾಗೆ ಮಾಡಿರೋದು, ಕಾಂಟ್ರಿಬ್ಯೂಷನ್ ಬೈ ಸೇಲ್ಸ್ ಇರೋದನ್ನ ಸೇಲ್ಸ್ ಬೈ ಕಾಂಟ್ರಿಬ್ಯೂಷನ್ ಮಾಡಿದ್ವಿ. ಈಗ ಇದನ್ನ ಇನ್ನೊಂದ್ ತರನು ಬರೀಬಹುದು, ಫಿಕ್ಸ್ಡ್ ಕಾಸ್ಟ್ ಇಂಟು ಸೇಲ್ಸ್ ಡಿವೈಡೆಡ್ ಬೈ ಕಾಂಟ್ರಿಬ್ಯೂಷನ್ ಅಂತಾನು ಬರೀಬಹುದು ಅಲ್ವಾ? ಹೀಗೂ ಬರೀಬಹುದು. ಸೊ ಇದನ್ನ ಅಪ್ಲೈ ಮಾಡೋಣ. ಫಿಕ್ಸ್ಡ್ ಕಾಸ್ಟ್ ಇಂಟು ಸೇಲ್ಸ್ ಬೈ ಕಾಂಟ್ರಿಬ್ಯೂಷನ್. ಫಿಕ್ಸ್ಡ್ ಕಾಸ್ಟ್ ಎಷ್ಟಿದೆ? 4 lakh ಇಂಟು ಸೇಲ್ಸ್ ಎಷ್ಟು? 16 lakh. ಕಾಂಟ್ರಿಬ್ಯೂಷನ್ ಎಷ್ಟು? 8 lakh. ಇದನ್ನ ಸಿಂಪ್ಲಿಫೈ ಮಾಡಿ 8 lakh ಬರುತ್ತೆ. ಸೊ 4 lakh 1, 8 lakh 2, 16 lakh ಡಿವೈಡೆಡ್ ಬೈ 2 ಬರುತ್ತೆ. ಸೊ 8 lakh. ಸೊ 8 lakh ಇಸ್ ದ ಆನ್ಸರ್. ಬ್ರೇಕ್ ಇವನ್ ಪಾಯಿಂಟ್ ಇದು. 8 lakh rupees ಇಸ್ ದ ಬ್ರೇಕ್ ಇವನ್ ಪಾಯಿಂಟ್. ಅಂದ್ರೆ ಯಾವಾಗ ಸೇಲ್ಸ್ 8 lakh rupees ರೀಚ್ ಆಗುತ್ತೋ ಆಗ ಅದು ಬ್ರೇಕ್ ಇವನ್ ಪಾಯಿಂಟ್ ಆಗುತ್ತೆ. ಅಂದ್ರೆ ಪಾಯಿಂಟ್ ಆಫ್ ನೋ ಪ್ರಾಫಿಟ್ ನೋ ಲಾಸ್.
ಅದನ್ನ ಬೇರೆ ಬೇರೆ ತರ ಕ್ಯಾಲ್ಕುಲೇಟ್ ಮಾಡಬಹುದು. ಸೊ ಈ ರೀತಿ ಕ್ಯಾಲ್ಕುಲೇಟ್ ಮಾಡೋಣ. ಫಿಕ್ಸ್ಡ್ ಕಾಸ್ಟ್ ಬೈ ಪಿ ವಿ ರೇಷಿಯೋ ಅಂತ ಹೇಳಿದ್ನಲ್ಲ, ಆ ಪಿ ವಿ ರೇಷಿಯೋನ ಫಸ್ಟ್ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಪಿ ವಿ ರೇಷಿಯೋ ಅಂದ್ರೆ ಏನು? ಪ್ರಾಫಿಟ್ ಅಂದ್ರೆ ಕಾಂಟ್ರಿಬ್ಯೂಷನ್, ವಾಲ್ಯೂಮ್ ಅಂದ್ರೆ ಸೇಲ್ಸ್ ವಾಲ್ಯೂಮ್ ಇಂಟು 100% ಅಲ್ಲಿ. ಸೊ ಕಾಂಟ್ರಿಬ್ಯೂಷನ್ 8 ಲ್ಯಾಕ್ ಇದೆ, ಸೇಲ್ಸ್ 16 ಲ್ಯಾಕ್ ಇದೆ, ಇಂಟು 100, ಸೊ 50% ಬರುತ್ತೆ. ಸೊ ಪಿ ವಿ ರೇಷಿಯೋ ಈಸ್ 50%. ಅಥವಾ ಪರ್ ಯೂನಿಟ್ ತಗೊಂಡು ಮಾಡಬಹುದು. ಸೊ ಇನ್ನೊಂದು ಆಲ್ಟರ್ನೇಟಿವ್ ಇದೆ. ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ 10 rupees, ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ 20 rupees ಇಂಟು 100, ಸೊ 50% ಬರುತ್ತೆ. ಸೊ ಒಟ್ಟಿನಲ್ಲಿ ಈ ಕಾಂಟ್ರಿಬ್ಯೂಷನ್ ಬೈ ಸೇಲ್ಸ್ ಇದೆಯಲ್ಲ, ಇದರಲ್ಲಿ 2 ಪರ್ ಯೂನಿಟ್ ಆಗಿರ್ಬೇಕು, ಇಲ್ಲ 2 ಟೋಟಲ್ ಆಗಿರ್ಬೇಕು, 2 ಮ್ಯಾಚ್ ಆಗಬೇಕು. ಸೊ ಈಗ ಬ್ರೇಕ್ ಇವನ್ ಪಾಯಿಂಟ್ ಅನ್ನ ಫೈಂಡ್ ಔಟ್ ಮಾಡಬಹುದು. ಫಿಕ್ಸ್ಡ್ ಕಾಸ್ಟ್ ಬೈ ಪಿ ವಿ ರೇಷಿಯೋ ಅಲ್ವಾ. ಸೊ ಫಿಕ್ಸ್ಡ್ ಕಾಸ್ಟ್ 4 ಲ್ಯಾಕ್, ಪಿ ವಿ ರೇಷಿಯೋ 50% ಇಲ್ಲಿ ಬಂದಿದೆ. ಸೊ 8 ಲ್ಯಾಕ್ ಬರುತ್ತೆ ಬ್ರೇಕ್ ಇವನ್ ಪಾಯಿಂಟ್. ಸೊ ಎಕ್ಸಾಮ್ ಅಲ್ಲಿ ಯಾವ್ದಾದ್ರು ಒಂದು ಫಾರ್ಮುಲಾ ಯೂಸ್ ಮಾಡಿ, ಇದೆಲ್ಲದು ಮಾಡೋ ಅವಶ್ಯಕತೆ ಇಲ್ಲ. ಈ ಫಾರ್ಮುಲಾ ಯೂಸ್ ಮಾಡಿದ್ರೆ ಸಾಕು. ಇಲ್ಲಿ ಬಂದಿದೆಯಲ್ಲ, ಇಷ್ಟು ಸಾಕು, ಎಲ್ಲಾ ಫಾರ್ಮುಲಾನು ಮಾಡಬೇಕಾಗಿಲ್ಲ. ನೆಕ್ಸ್ಟ್ ಮಾರ್ಜಿನ್ ಆಫ್ ಸೇಫ್ಟಿ ಕೇಳಿದ್ದಾರೆ. ಆದ್ರೆ ಅದಕ್ಕಿಂತ ಮುಂಚೆ ಬ್ರೇಕ್ ಇವನ್ ಪಾಯಿಂಟ್ ಇನ್ ಯೂನಿಟ್ಸ್ ಮಾಡಬೇಕು. ಬ್ರೇಕ್ ಇವನ್ ಪಾಯಿಂಟ್ ಇನ್ ಯೂನಿಟ್ಸ್ ಕೇಳಿದ್ದಾರೆ. 8 ಲ್ಯಾಕ್ ಏನಿದೆ ಇದು ರುಪೀಸ್ ಅಲ್ಲಿ ಬ್ರೇಕ್ ಇವನ್ ಪಾಯಿಂಟ್. ಸೊ ಯೂನಿಟ್ಸ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡೋದಾದ್ರೆ ಬ್ರೇಕ್ ಇವನ್ ಸೇಲ್ಸ್ ಡಿವೈಡೆಡ್ ಬೈ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಅಷ್ಟೇ. ಬ್ರೇಕ್ ಇವನ್ ಸೇಲ್ಸ್ ಏನಿದೆ ಇನ್ ರುಪೀಸು ಡಿವೈಡೆಡ್ ಬೈ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್. ತಗೊಳ್ಳಿ 8 ಲ್ಯಾಕ್ ಕ್ಯಾಲ್ಕುಲೇಟ್ ಮಾಡೋದ್ವಲ್ಲ, ಡಿವೈಡೆಡ್ ಬೈ ಸೆಲ್ಲಿಂಗ್ ಪ್ರೈಸ್ ಇಸ್ 20, 40,000 ಯೂನಿಟ್ಸ್. ಇದು ನಂಬರ್ ಆಫ್ ಯೂನಿಟ್ಸ್ ಅಲ್ಲಿ ಬ್ರೇಕ್ ಇವನ್ ಪಾಯಿಂಟ್. ಅದನ್ನ ಬೇರೆ ತರ ಮಾಡಬಹುದು. ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್, ಆ ಥರನೂ ಮಾಡಬಹುದು. ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್. ಫಿಕ್ಸ್ಡ್ ಕಾಸ್ಟ್ ಇಸ್ 4 ಲ್ಯಾಕ್, ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ 10 rupees ಪರ್ ಯೂನಿಟ್. ಸೊ ಇದು 40,000 ಯೂನಿಟ್ಸ್ ಬರುತ್ತೆ. 40,000 ಯೂನಿಟ್ಸ್ ಅಂದ್ರೆ ಫಿಕ್ಸ್ಡ್ ಕಾಸ್ಟ್ ಅನ್ನ ರಿಕವರ್ ಮಾಡೋದ್ರಲ್ಲಿ ಕಾಂಟ್ರಿಬ್ಯೂಷನ್ ಎಷ್ಟು ಬೇಕಾಗುತ್ತೆ? 40,000 ಯೂನಿಟ್ಸ್ ಅನ್ನ ಮಾರಿದ್ರೆ ಅದರಿಂದ ಬರುವಂತ ಕಾಂಟ್ರಿಬ್ಯೂಷನ್ ಫಿಕ್ಸ್ಡ್ ಕಾಸ್ಟ್ ನ ರಿಕವರ್ ಮಾಡುತ್ತೆ ಅಂತ ಅರ್ಥ. ಈಗ ಬ್ರೇಕ್ ಇವನ್ ಪಾಯಿಂಟ್ ಅಂದ್ರೆ ಮುಖ್ಯವಾಗಿ ಅರ್ಥ ಆಗೋದೇನಂದ್ರೆ ಫಿಕ್ಸ್ಡ್ ಕಾಸ್ಟ್ ಎಷ್ಟು ಬೇಗ ರಿಕವರ್ ಆಗುತ್ತೆ. ಯಾಕಂದ್ರೆ ಮಿಷನರಿ ಮೇಲೆ, ಪ್ಲಾಂಟ್ ಮೇಲೆ ತುಂಬಾನೇ ಇನ್ವೆಸ್ಟ್ ಮಾಡಿರ್ತಾರೆ, ಅದೆಲ್ಲ ರಿಕವರ್ ಆಗಬೇಕು. ಸೊ ಕಾಂಟ್ರಿಬ್ಯೂಷನ್ ಇಂದ ರಿಕವರ್ ಆಗಬೇಕು ಅಂದ್ರೆ ಎಷ್ಟು ಯೂನಿಟ್ಸ್ ಅನ್ನ ಮಾರಬೇಕು? 40,000 ಯೂನಿಟ್ಸ್ ಅನ್ನ ಮಾರಬೇಕು. ಸೊ ಅದಕ್ಕೇನೆ ಈ ಫಾರ್ಮುಲಾ ಯೂಸ್ ಮಾಡೋದು, ಆಲ್ಟರ್ನೇಟಿವ್ ಫಾರ್ಮುಲಾ ಇದು, ಫಿಕ್ಸ್ಡ್ ಕಾಸ್ಟ್ ಬೈ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್. ನೆಕ್ಸ್ಟ್ ಮಾರ್ಜಿನ್ ಆಫ್ ಸೇಫ್ಟಿ ಮಾಡೋಣ. ಸೊ ಮಾರ್ಜಿನ್ ಆಫ್ ಸೇಫ್ಟಿ ಅಂದ್ರೆ ನಿಮಗೆ ಹೇಳಿದ್ದೀನಿ, ಅದೊಂದು ಗ್ರಾಫ್ ಇದೆ ಇಲ್ಲಿ. ಸೊ ಈ ರೀತಿ ಒಂದು ಗ್ರಾಫ್ ಬರುತ್ತೆ, ಬ್ರೇಕ್ ಇವನ್ ಚಾರ್ಟ್. ಸೊ ಇದು ಬ್ರೇಕ್ ಇವನ್ ಪಾಯಿಂಟ್. ದಿಸ್ ಈಸ್ ಟೋಟಲ್ ಸೇಲ್ಸ್ ರೆವೆನ್ಯೂ ಲೈನ್, ದಿಸ್ ಈಸ್ ಟೋಟಲ್ ಕಾಸ್ಟ್ ಲೈನ್. ಯಾವಾಗ ಟೋಟಲ್ ಸೇಲ್ಸ್ ಮತ್ತೆ ಟೋಟಲ್ ಕಾಸ್ಟ್ ಮೀಟ್ ಆಗುತ್ತೋ, ಈಕ್ವಲ್ ಆಗಿರುತ್ತೋ, ದಟ್ ಈಸ್ ಯುವರ್ ಬ್ರೇಕ್ ಇವನ್ ಪಾಯಿಂಟ್. ಇದು ಬ್ರೇಕ್ ಇವನ್ ಪಾಯಿಂಟ್. ಸೊ ಈ 1,000, 2,000, 3,000 ಅಂತೆಲ್ಲ ಇರೋದು ಇನ್ ಟರ್ಮ್ಸ್ ಆಫ್ ರುಪೀಸ್. ಈ 1,000, 2,000 ಈ ಕಡೆ ಹಾರಿಜಾಂಟಲ್ ಆಗಿರೋದು ದಿಸ್ ಈಸ್ ಇನ್ ಟರ್ಮ್ಸ್ ಆಫ್ ನಂಬರ್ ಆಫ್ ಯೂನಿಟ್ಸ್. ಇದು ಬ್ರೇಕ್ ಇವನ್ ಪಾಯಿಂಟ್ ಆದ್ರೆ ಇದರಿಂದ ಆಚೆಗೆ ಅಂದ್ರೆ ಬ್ರೇಕ್ ಇವನ್ ಪಾಯಿಂಟ್ ಅನ್ನು ಮೀರಿ ಏನು ನಾವು ಸೇಲ್ಸ್ ಮಾಡ್ತೀವಿ ಅದನ್ನ ನಾವು ಮಾರ್ಜಿನ್ ಆಫ್ ಸೇಫ್ಟಿ ಅಂತ ಹೇಳ್ತೀವಿ. ದಟ್ ಈಸ್ ಕಾಲ್ಡ್ ಮಾರ್ಜಿನ್ ಆಫ್ ಸೇಫ್ಟಿ. ಅಂದ್ರೆ ವಿ ಹ್ಯಾವ್ ಸ್ಟಾರ್ಟೆಡ್ ಅರ್ನಿಂಗ್ ಪ್ರಾಫಿಟ್. ಯಾಕಂದ್ರೆ ಬ್ರೇಕ್ ಇವನ್ ಪಾಯಿಂಟ್ ನ ಮೀರ್ ಹೋಗಿದ್ದೀವಿ, ಸೊ ಅದರಿಂದ ವಿ ಹ್ಯಾವ್ ಸ್ಟಾರ್ಟೆಡ್ ಅರ್ನಿಂಗ್ ಪ್ರಾಫಿಟ್. ಹಾಗೇನೆ ರೆವೆನ್ಯೂ ಟರ್ಮ್ಸ್ ಅಲ್ಲಿ ಹೇಳ್ಬೇಕು ಅಂದ್ರೆ ಈ ವರ್ಟಿಕಲ್ ಲೈನ್, ಈ ಬ್ರೇಕ್ ಇವನ್ ಲೈನ್ ಇದೆಯಲ್ಲ,
ಇದನ್ನ ಮೀರಿ ಹೋದಾಗ ಇಟ್ ಮೀನ್ಸ್ ದಟ್ ವಿ ಹ್ಯಾವ್ ಸ್ಟಾರ್ಟೆಡ್ ಅರ್ನಿಂಗ್ ಪ್ರಾಫಿಟ್. ದ ಮಾರ್ಜಿನ್ ಆಫ್ ಸೇಫ್ಟಿ. ಸೊ ಬ್ರೇಕ್ ಇವನ್ ಗಿಂತ ಏನು ಹೆಚ್ಚುವರಿ ಸೇಲ್ಸ್ ಆಗಿದೆ ದಟ್ ಈಸ್ ಕಾಲ್ಡ್ ಮಾರ್ಜಿನ್ ಆಫ್ ಸೇಫ್ಟಿ. ಅದಕ್ಕೆ ಫಾರ್ಮುಲಾ ಇದೆ, ಆಕ್ಚುಯಲ್ ಸೇಲ್ಸ್ ಅಥವಾ ಬಡ್ಜೆಟೆಡ್ ಸೇಲ್ಸ್ ಮೈನಸ್ ಬ್ರೇಕ್ ಇವನ್ ಸೇಲ್ಸ್. ಆಕ್ಚುಯಲ್ ಸೇಲ್ಸ್ ಎಷ್ಟಿದೆ? 16 ಲ್ಯಾಕ್. ಸೊ ಬಡ್ಜೆಟೆಡ್ ಸೇಲ್ಸ್ ಮೈನಸ್ 8 ಲ್ಯಾಕ್ ಬ್ರೇಕ್ ಇವನ್ ಸೇಲ್ಸ್. ಸೊ 8 ಲ್ಯಾಕ್ ಬರುತ್ತೆ. ಸೊ 8 ಲ್ಯಾಕ್ ಇಸ್ ದ ಮಾರ್ಜಿನ್ ಆಫ್ ಸೇಫ್ಟಿ. ಇನ್ನೊಂದು ರೀತಿ ಮಾಡಬೇಕು ಅಂದ್ರೆ ಟೋಟಲ್ ಪ್ರಾಫಿಟ್ಸ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ. ಟೋಟಲ್ ಪ್ರಾಫಿಟ್ಸ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ. ಟೋಟಲ್ ಪ್ರಾಫಿಟ್ ಎಷ್ಟು ಬರುತ್ತೆ? ಇಲ್ಲಿ ಸ್ಟೇಟ್ಮೆಂಟ್ ಅಲ್ಲಿ ಮಾಡಿದ್ವಲ್ಲ, ಕಾಸ್ಟ್ ಶೀಟ್ ಅಲ್ಲಿ 4 ಲ್ಯಾಕ್ ಇದೆ ಟೋಟಲ್ ಪ್ರಾಫಿಟ್ಸ್. ಟೋಟಲ್ ಪ್ರಾಫಿಟ್ಸ್ 4 ಲ್ಯಾಕ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ ಇಲ್ಲಿ ಮಾಡಿದ್ವಲ್ಲ 50%. 50%. 4 ಲ್ಯಾಕ್ ಡಿವೈಡೆಡ್ ಬೈ 50% 8 ಲ್ಯಾಕ್ ಆಗುತ್ತೆ. ಮಾರ್ಜಿನ್ ಆಫ್ ಸೇಫ್ಟಿನ ಕೂಡ ನಾವು ನಂಬರ್ ಆಫ್ ಯೂನಿಟ್ಸ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಬಹುದು. ಸೊ ನಂಬರ್ ಆಫ್ ಯೂನಿಟ್ಸ್ ಅಲ್ಲಿ ಮಾಡೋದಾದ್ರೆ ತುಂಬಾ ಸಿಂಪಲ್ ಇದೆ. ಈ ರುಪೀಸ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ವಲ್ಲ, ಡಿವೈಡೆಡ್ ಬೈ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಮಾಡಿ ಅಷ್ಟೇ. ಮಾರ್ಜಿನ್ ಆಫ್ ಸೇಫ್ಟಿ ಇನ್ ರುಪೀಸ್ ಡಿವೈಡೆಡ್ ಬೈ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್. ಬ್ರೇಕ್ ಇವನ್ ಸೇಲ್ಸ್ ಕೂಡ ನೀವು ಇದೇ ತರ ಕ್ಯಾಲ್ಕುಲೇಟ್ ಮಾಡಬಹುದು. ಬ್ರೇಕ್ ಇವನ್ ಸೇಲ್ಸ್ ಇನ್ ರುಪೀಸ್ ಡಿವೈಡೆಡ್ ಬೈ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್. ಅದೇ ತರ ಇಲ್ಲಿ ಮಾರ್ಜಿನ್ ಆಫ್ ಸೇಫ್ಟಿ ಇನ್ ರುಪೀಸ್ ಡಿವೈಡೆಡ್ ಬೈ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್. ಸೊ ಪರ್ ಯೂನಿಟ್ ಸೆಲ್ಲಿಂಗ್ ಪ್ರೈಸ್ ಇಂದ ಡಿವೈಡ್ ಮಾಡಿದ್ರೆ ಆಗೋಯ್ತು, ನಂಬರ್ ಆಫ್ ಯೂನಿಟ್ಸ್ ಸಿಗುತ್ತೆ 40,000 ಯೂನಿಟ್ಸ್. 8 ಲ್ಯಾಕ್ ಡಿವೈಡೆಡ್ ಬೈ 20, 40,000 ಯೂನಿಟ್ಸ್. ಇದು ಮಾರ್ಜಿನ್ ಆಫ್ ಸೇಫ್ಟಿ. ಇನ್ನೊಂದು ರೀತಿ ಮಾಡಬಹುದು, ಇದು ಇನ್ನೂ ಸಿಂಪಲ್ ಆಗಿದೆ. ಆಕ್ಚುಯಲ್ ಆರ್ ಬಡ್ಜೆಟೆಡ್ ಸೇಲ್ಸ್ ಮೈನಸ್ ಬ್ರೇಕ್ ಇವನ್ ಸೇಲ್ಸ್. ಯಾಕಂದ್ರೆ ಬ್ರೇಕ್ ಇವನ್ ಸೇಲ್ಸ್ ಗಿಂತ ಜಾಸ್ತಿ ಏನ್ ಮಾಡಿದೀವಿ ಸೇಲ್ಸ್, ಅದನ್ನೇ ನಾವು ಮಾರ್ಜಿನ್ ಆಫ್ ಸೇಫ್ಟಿ ಅಂತೀವಿ ಅಲ್ವಾ. ಸೊ ಆಕ್ಚುಯಲ್ ಸೇಲ್ಸ್ ಇಂದ ಬ್ರೇಕ್ ಇವನ್ ಸೇಲ್ಸ್ ಅನ್ನ ಮೈನಸ್ ಮಾಡಬಿಡಿ. 80,000 ಸೇಲ್ಸ್ ಆಕ್ಚುಯಲ್ ಸೇಲ್ಸ್ ಇರೋದು, ಮೈನಸ್ 40,000 ಯೂನಿಟ್ಸ್ ಬ್ರೇಕ್ ಇವನ್ ಸೇಲ್ಸ್. ಬ್ರೇಕ್ ಇವನ್ ಮೈನಸ್ ಮಾಡಿದ್ರೆ 40,000 ಯೂನಿಟ್ಸ್ ಬರುತ್ತೆ. ಸೊ ದಿಸ್ ಈಸ್ ಯುವರ್ ಮಾರ್ಜಿನ್ ಆಫ್ ಸೇಫ್ಟಿ. ಅಥವಾ ಟೋಟಲ್ ಪ್ರಾಫಿಟ್ಸ್ ಡಿವೈಡೆಡ್ ಬೈ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್. ಇದು ಕೂಡ ಇದೆ, ಟೋಟಲ್ ಪ್ರಾಫಿಟ್ಸ್ ಡಿವೈಡೆಡ್ ಬೈ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್. 4 ಲ್ಯಾಕ್ ಟೋಟಲ್ ಪ್ರಾಫಿಟ್ಸ್, ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ 10 ಪರ್ ಯೂನಿಟ್, 40,000 ಯೂನಿಟ್. ಹೀಗೂ ಮಾಡಬಹುದು. ಯಾವ್ದಾದ್ರು ಒಂದು ಫಾರ್ಮುಲಾ ಮಾಡಿ ಸಾಕು ಎಕ್ಸಾಮ್ ಅಲ್ಲಿ. ಇದು ಸುಮ್ಮನೆ ಎಕ್ಸ್ಪ್ಲೈನ್ ಮಾಡೋದಕ್ಕೂ ಕೊಟ್ಟಿದ್ದಾರೆ, ಯಾವ್ದಾದ್ರು ಒಂದು ಮಾಡಿದ್ರೆ ಆಯ್ತು. ಇದನ್ನು ಮಾಡಿ, ತುಂಬಾ ಸಿಂಪಲ್ ಇದೆ. ಮಾರ್ಜಿನ್ ಆಫ್ ಸೇಫ್ಟಿ ಇನ್ ರುಪೀಸ್ ಡಿವೈಡೆಡ್ ಬೈ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್. ಯಾವ್ದಾದ್ರು ಒಂದನ್ನ ಫಾಲೋ ಮಾಡಿ. ನೆಕ್ಸ್ಟ್ ಇದೇ ತರ ಒಂದು ಪ್ರಾಬ್ಲಮ್, ಅಸರ್ಟೈನ್ ಪ್ರಾಫಿಟ್ಸ್, ಬ್ರೇಕ್ ಇವನ್ ಸೇಲ್ಸ್ ಅಂಡ್ ಮಾರ್ಜಿನ್ ಆಫ್ ಸೇಫ್ಟಿ. ಸಿಮಿಲರ್ ಪ್ರಾಬ್ಲಮ್. ಫಿಕ್ಸ್ಡ್ ಕಾಸ್ಟ್ ಕೊಟ್ಟಿದ್ದಾರೆ, ವೇರಿಯಬಲ್ ಕಾಸ್ಟ್, ಸೆಲ್ಲಿಂಗ್ ಪ್ರೈಸ್ ಮತ್ತೆ ಔಟ್ಪುಟ್ ಕೊಟ್ಟಿದ್ದಾರೆ. ಸೊ ಇದನ್ನ ನಾವು ಆಕ್ಚುಯಲ್ ಸೇಲ್ಸ್ ಅಂತ ತಗೋಬಹುದು. ಆಕ್ಚುಯಲ್ ಸೇಲ್ಸ್ ಆರ್ ಬಡ್ಜೆಟೆಡ್ ಸೇಲ್ಸ್. ಅದೇ ತರ ಒಂದು ಕಾಸ್ಟ್ ಶೀಟ್ ಮಾಡಿ, ಪರ್ ಯೂನಿಟ್ ಮತ್ತೆ ಟೋಟಲ್ ಎರಡನ್ನು ಕ್ಯಾಲ್ಕುಲೇಟ್ ಮಾಡಿ. ಸೇಲ್ಸ್ ಎಷ್ಟು ಕೊಟ್ಟಿದ್ದಾರೆ? ಸೆಲ್ಲಿಂಗ್ ಪ್ರೈಸ್ ಇಸ್ 15 ಪರ್ ಯೂನಿಟ್. 15 ರುಪೀಸ್ ಹಾಕೊಳ್ಳಿ. 15 ರುಪೀಸ್ ಇಂಟು 1,75,000 ಯೂನಿಟ್ಸ್ ಎಷ್ಟಾಗುತ್ತೆ? 26,25,000. ಇದು ಟೋಟಲ್ ಸೇಲ್ಸ್. ವೇರಿಯಬಲ್ ಕಾಸ್ಟ್ 10 ರುಪೀಸ್ ಪರ್ ಯೂನಿಟ್ ಇದು ಕೊಟ್ಟಿದ್ದಾರೆ, 10 ರುಪೀಸ್ ಪರ್ ಯೂನಿಟ್. ಸೊ 10 ರುಪೀಸ್ ಇಂಟು 1,75,000 ಎಷ್ಟಾಗುತ್ತೆ? 17,50,000. ಕಾಂಟ್ರಿಬ್ಯೂಷನ್ ಮಾಡಿ, 15 ಮೈನಸ್ 10 5 ರುಪೀಸ್ ಆಗುತ್ತೆ ಪರ್ ಯೂನಿಟ್. ಅದೇ ಇಲ್ಲಿ ಮೈನಸ್ ಮಾಡಿ, 26,25,000 ಮೈನಸ್ 17,50,000, 8,75,000 ಆಗುತ್ತೆ ಕಾಂಟ್ರಿಬ್ಯೂಷನ್.
ಫಿಕ್ಸೆಡ್ ಕಾಸ್ಟ್ ಬರೀ ಟೋಟಲ್ ಮಾತ್ರ ತಗೊಳ್ಳಿ, ಪರ್ ಯೂನಿಟ್ ಏನು ಬೇಡ. 5 lakh ಕ್ವೆಶ್ಚನ್ ಎಲ್ಲ ಕೊಟ್ಟಿದ್ದಾರೆ, ಅದು ಕ್ವೆಶ್ಚನ್ ಎಲ್ಲ ಕೊಟ್ಟಿದ್ದಾರೆ. 5 lakh ಅದನ್ನು ಮೈನಸ್ ಮಾಡಿ, ಪ್ರಾಫಿಟ್ ಈಸ್ 3,75,000. ಸೊ ಈಗ ನಾವು ಬ್ರೇಕ್ ಇವನ್ ಪಾಯಿಂಟ್ ಮತ್ತೆ ಮಾರ್ಜಿನ್ ಆಫ್ ಸೇಫ್ಟಿ ಕ್ಯಾಲ್ಕುಲೇಟ್ ಮಾಡಬಹುದು. ಸೊ ಅದೇ ತರ ಇಲ್ಲಿ ಬೇರೆ ಪ್ರಾಬ್ಲಮ್ ಇದೆ, ಆನ್ಸರ್ ಇಲ್ಲ ಇದರಲ್ಲಿ. ಇಲ್ಲಿ ಬೇರೆ ವರ್ಡ್ ಫೈಲ್ ಅಲ್ಲಿ ಇರ್ಬೋದು. ಅಲ್ಲಿ ಕ್ಯಾಲ್ಕುಲೇಷನ್ ಅಂತೂ ಅದೇ ರೀತಿ ಮಾಡೋದು. ಬೇರೆ ಶೀಟ್ ಅಲ್ಲಿ ಇದೆ ಅನ್ಸುತ್ತೆ. ಓಕೆ, ಇದನ್ನ ಅಸೈನ್ಮೆಂಟ್ ಆಗಿ ಕೊಡ್ತೀನಿ. ಸೊ ಸೇಮ್ ಅದೇ ತರನೇ ಫಾರ್ಮುಲಾಸ್ ಅಪ್ಲೈ ಮಾಡೋದು. ಯಾವ್ದಾದ್ರು ಒಂದು ಫಾರ್ಮುಲಾ ಅಪ್ಲೈ ಮಾಡಿ ಅಷ್ಟೇ. ಬ್ರೇಕ್ ಇವನ್ ಪಾಯಿಂಟ್ ಇನ್ ರುಪೀಸ್, ಬ್ರೇಕ್ ಇವನ್ ಪಾಯಿಂಟ್ ಇನ್ ಯೂನಿಟ್ಸ್, ನೆಕ್ಸ್ಟ್ ಮಾರ್ಜಿನ್ ಆಫ್ ಸೇಫ್ಟಿ ಇನ್ ರುಪೀಸ್, ಮಾರ್ಜಿನ್ ಆಫ್ ಸೇಫ್ಟಿ ಇನ್ ಯೂನಿಟ್ಸ್, ಅಷ್ಟು 4. ಸೊ 4ನ್ನ ನೀವು ಕ್ಯಾಲ್ಕುಲೇಟ್ ಮಾಡಿ. ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. ಅಂದ್ರೆ ಸೇಲ್ಸ್, ವೇರಿಯಬಲ್ ಕಾಸ್ಟ್, ಫಿಕ್ಸ್ಡ್ ಕಾಸ್ಟ್ ಕೊಟ್ಟಿದ್ದಾರೆ, ಬ್ರೇಕ್ ಇವನ್ ಪಾಯಿಂಟ್ ಕೇಳಿದ್ದಾರೆ, ಮತ್ತೆ ಮಾರ್ಜಿನ್ ಆಫ್ ಸೇಫ್ಟಿ. ಸೊ ಇದು ಅದೇ ತರ ಪ್ರಾಬ್ಲಮ್. ಇದನ್ನು ಕೂಡ ಅಸೈನ್ಮೆಂಟ್ ಕೊಡ್ತೀನಿ, ಮಾಡಿ. ಏನಾದ್ರು ಡೌಟ್ ಇದ್ರೆ ಲೈವ್ ಕ್ಲಾಸ್ ಅಲ್ಲಿ ಕೇಳಿ. ಸೇಮ್ ಅದೇ ತರ ಕಾಸ್ಟ್ ಶೀಟ್ ಬರುತ್ತೆ. ಟೋಟಲ್ ತಗೊಂಡಿದ್ದಾರೆ, ಪರ್ ಯೂನಿಟ್ ಕಾಲಮ್ ಇಲ್ಲ, ಇಲ್ಲಿ ಪರ್ ಯೂನಿಟ್ ಇನ್ಫಾರ್ಮೇಶನ್ ಇಲ್ಲ, ಬರೀ ಟೋಟಲ್ ಮಾತ್ರ ಕೊಟ್ಟಿದ್ದಾರೆ. ಏನು ಪ್ರಾಬ್ಲಮ್ ಇಲ್ಲ, ಮಾಡ್ಬೋದು. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಪಿ ವಿ ರೇಷಿಯೋ ಅಂತ ಮಾಡ್ತೀವಲ್ಲ, ಅದೇ ತಗೊಳ್ಳಿ. ಫಿಕ್ಸ್ಡ್ ಕಾಸ್ಟ್ ಇಂಟು ಸೇಲ್ಸ್ ಬೈ ಕಾಂಟ್ರಿಬ್ಯೂಷನ್. ಸೊ ಟೋಟಲ್ ತಗೊಳ್ಳಿ, ಇಲ್ಲ ಯಾಕಂದ್ರೆ ಪರ್ ಯೂನಿಟ್ ಇನ್ಫಾರ್ಮೇಶನ್ ಇಲ್ಲ, ಅದರಿಂದ ಹಾಗೆ ತಗೊಳ್ಳಿ, ಟೋಟಲ್ ತಗೊಳ್ಳಿ. 62,500 ಬರುತ್ತೆ ಬ್ರೇಕ್ ಇವನ್ ಪಾಯಿಂಟ್ ಇನ್ ರುಪೀಸ್. ಇನ್ನೊಂದು ರೀತಿ ಮಾಡಬೇಕು ಅಂದ್ರೆ ಫಿಕ್ಸ್ಡ್ ಕಾಸ್ಟ್ ಬೈ ಪಿ ವಿ ರೇಷಿಯೋ. ಸೊ ಅದೇನೆ 40% ಪಿ ವಿ ರೇಷಿಯೋ ಡಿವೈಡೆಡ್ ಬೈ 40% ಮಾಡಿದಾಗ 25,000 ಇಸ್ ದ ಫಿಕ್ಸ್ಡ್ ಕಾಸ್ಟ್, ಡಿವೈಡೆಡ್ ಬೈ 40% ಮಾಡಿದ್ರೆ 62,500. ಸೊ ಸೇಮ್ ಆನ್ಸರ್ ಬರುತ್ತೆ. ಮಾರ್ಜಿನ್ ಆಫ್ ಸೇಫ್ಟಿ ಮಾಡೋದಾದ್ರೆ ಟೋಟಲ್ ಪ್ರಾಫಿಟ್ಸ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ. ಟೋಟಲ್ ಪ್ರಾಫಿಟ್ಸ್ ಎಷ್ಟು? 15,000. ಟೋಟಲ್ ಪ್ರಾಫಿಟ್ ಹೆಂಗ್ ಬಂತು ಅಂದ್ರೆ ಇಲ್ಲಿ ಕಾಸ್ಟ್ ಶೀಟ್ ಅಲ್ಲಿ ಸಿಗುತ್ತೆ. 15,000 ಡಿವೈಡೆಡ್ ಬೈ 40% ಪಿ ವಿ ರೇಷಿಯೋ 37,500. ಮಾರ್ಜಿನ್ ಆಫ್ ಸೇಫ್ಟಿ ಇನ್ ರುಪೀಸ್. ಅದನ್ನೇ ಇವರು ಬೇರೆ ತರ ಮಾಡಿದ್ದಾರೆ. ಓಕೆ, ಆ ಪ್ರಾಬ್ಲಮ್ಗೆ ಆನ್ಸರ್ ಇಲ್ಲಿದೆ. ಸಾರಿ, ಇದು ಇಮೇಜಸ್ ಅಡ್ಜಸ್ಟ್ ಮಾಡಬೇಕಾದ್ರೆ ಏನೋ ಆಗಿದೆ. ಸೊ ಆ ಪ್ರಾಬ್ಲಮ್ದು ಆನ್ಸರ್ ಇದು. ಫಿಕ್ಸ್ಡ್ ಕಾಸ್ಟ್ ಇಂಟು ಸೇಲ್ಸ್ ಬೈ ಕಾಂಟ್ರಿಬ್ಯೂಷನ್ 15 lakh ಬರುತ್ತೆ. ಬ್ರೇಕ್ ಇವನ್ ಪಾಯಿಂಟ್ ಇನ್ ರುಪೀಸ್. ಬ್ರೇಕ್ ಇವನ್ ಪಾಯಿಂಟ್ ಇನ್ ರುಪೀಸ್ ಇನ್ನೊಂದು ತರನು ಮಾಡಬಹುದು. ಫಿಕ್ಸ್ಡ್ ಕಾಸ್ಟ್ ಬೈ ಪಿ ವಿ ರೇಷಿಯೋ. ಪಿ ವಿ ರೇಷಿಯೋ ಎಷ್ಟು ಬರುತ್ತೆ? ಪ್ರಾಫಿಟ್ ಡಿವೈಡೆಡ್ ಬೈ ವಾಲ್ಯೂಮ್ ಅಥವಾ ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಸೇಲ್ಸ್. 33 1/3% ಅಂದ್ರೆ 33.33% ಅಷ್ಟು ಬರುತ್ತೆ. ಅದನ್ನ ಇಟ್ಕೊಂಡು ಕ್ಯಾಲ್ಕುಲೇಟ್ ಮಾಡಬಹುದು ಬ್ರೇಕ್ ಇವನ್ ಪಾಯಿಂಟ್ ಮತ್ತೆ ಮಾರ್ಜಿನ್ ಆಫ್ ಸೇಫ್ಟಿ. ಬ್ರೇಕ್ ಇವನ್ ಸೇಲ್ಸ್ ಡಿವೈಡೆಡ್ ಬೈ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್. ಅದು ಮಾಡಿದಾಗ ನಂಬರ್ ಆಫ್ ಯೂನಿಟ್ಸ್ ಅಲ್ಲಿ ಬ್ರೇಕ್ ಇವನ್ ಪಾಯಿಂಟ್ಸ್ ಇರುತ್ತೆ, 1 lakh ಯೂನಿಟ್ಸ್. ಹಾಗೆ ಮಾರ್ಜಿನ್ ಆಫ್ ಸೇಫ್ಟಿ ಮಾಡಬೇಕು ಅಂದ್ರೆ ಟೋಟಲ್ ಪ್ರಾಫಿಟ್ಸ್ ಬೈ ಪಿ ವಿ ರೇಷಿಯೋ. ಟೋಟಲ್ ಪ್ರಾಫಿಟ್ಸ್ 3,75,000 ಡಿವೈಡೆಡ್ ಬೈ 33.33%, 11,25,000 ಬರುತ್ತೆ. ಅದನ್ನ ರೌಂಡ್ ಆಫ್ ಮಾಡಿ, ಏನಾದ್ರು 999 ಅಂತ ಏನಾದ್ರು ಬಂದ್ರೆ ರೌಂಡ್ ಆಫ್ ಮಾಡಿ. ಮಾರ್ಜಿನ್ ಆಫ್ ಸೇಫ್ಟಿ ಯೂನಿಟ್ಸ್ ಅಲ್ಲಿ ಹೇಳಬೇಕು ಅಂದ್ರೆ ಮಾರ್ಜಿನ್ ಆಫ್ ಸೇಫ್ಟಿ ಇನ್ ರುಪೀಸ್ ಡಿವೈಡೆಡ್ ಬೈ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ 75,000 ಯೂನಿಟ್ಸ್ ಬರುತ್ತೆ.
ಯಾವ್ದಾದ್ರು ಒಂದು ಫಾರ್ಮುಲಾ ಯೂಸ್ ಮಾಡಿ. ಇದನ್ನೆಲ್ಲ ಅಸೈನ್ಮೆಂಟ್ಸ್ ಆಗಿ ಕೊಡ್ತೀನಿ. ಏನಾದ್ರು ಅರ್ಥ ಆಗ್ಲಿಲ್ಲ ಅಂದ್ರೆ ಖಂಡಿತ ಕೇಳಿ ಲೈವ್ ಕ್ಲಾಸಲ್ಲಿ, ವಾಟ್ಸಪ್ ಮಾಡಿ, ಕಾಲ್ ಮಾಡಿ. ಓಕೆ ಫ್ರೆಂಡ್ಸ್, ಇವತ್ತಿಗೆ ಇಷ್ಟು ಸಾಕು. ಈ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಏನಾದ್ರು ಅರ್ಥ ಆಗ್ಲಿಲ್ಲ ಅಂದ್ರೆ ಆ ಬ್ರೇಕ್ ಇವನ್ ಚಾರ್ಟ್ ಎಕ್ಸ್ಪ್ಲೈನ್ ಮಾಡೋದ್ನಲ್ಲ, ಆ ವಿಡಿಯೋನ ಒಂದ್ಸರಿ ನೋಡಿ, ಸಾಕ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ. ಸೊ ನಾನು ಇದ್ರದ್ದು PDF ಫೈಲ್ ಶೇರ್ ಮಾಡ್ತೀನಿ ಅಸೈನ್ಮೆಂಟ್ಸ್ದು. ಸೊ ಚೆನ್ನಾಗಿ ಓದ್ಕೊಳ್ಳಿ. ಕೀಪ್ ಲರ್ನಿಂಗ್, ಕೀಪ್ ಸ್ಮೈಲಿಂಗ್. ಥ್ಯಾಂಕ್ ಯು.